ಹರೇ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ನಮಸ್ಕಾರಗಳು. ಪ್ರಣಾಮಗಳು ಆಚಾರ್ಯ. ಹರೇ ಶ್ರೀನಿವಾಸ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಗುರುಗಳಿಗೆ ವಾದಿರಾಜ ಗುರೂನ್ ವಂದೇ ವೇದವೇದ್ಯ ಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನಾಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಗ್ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರುವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಮುಪದಿದೇಶ ವಿಲೀನ ಪ್ರಕೃತಿತಯಾ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ದಿವಸ ಕಪಿಂಜಲಾಧಿಕರಣ ನ್ಯಾಯದ ವಿಚಾರವನ್ನು ನೋಡ್ತಾ ಇದ್ವಿ. ಪ್ರಶ್ನೆ ಹೀಗಿತ್ತು, 100 ಜನ ರುಜುಗಳು, ನಮ್ಗೆ ಯಾರ ಜ್ಞಾನ ಬೇಕು ಮೋಕ್ಷಕ್ಕೆ? ವಾಯುದೇವ್ರ ಸಾಕ, ಬ್ರಹ್ಮದೇವ್ರ ಸಾಕ, ವಾದಿರಾಜರದ್ದು ಬೇಕೇ ಬೇಕಾ? ಹಾಗ್ಬೇಕು ಅಂತಿದ್ರೆ ಮುಂದಿನ ರುಜುಗಳು ಯಾಕೆ ಬೇಡ, ಏನು ಅಂತ ಪ್ರಶ್ನೆ. ಇದಕ್ಕೆ ಶ್ರೀಮುಷ್ಣಾಚಾರ್ಯರು ಉತ್ತರ ಕೊಡ್ಲಿಕ್ಕೆ ಮೀಮಾಂಸಾ ಶಾಸ್ತ್ರದ ಒಂದು ಉದಾಹರಣೆ ತಗೊಂಡ್ರು, ಒಂದು ಪಕ್ಷಿ ಬಗ್ಗೆ. ಈ ಪಕ್ಷಿ ಶಕುಂತ ಪಕ್ಷಿ ಅಂತ ಬಹಳ ಪ್ರಸಿದ್ಧ, ಅದಕ್ಕೆ ಕಪಿಂಜಲ ಅಂತ ಹೆಸರು. ಇದನ್ನ ಈ ವಸಂತಾಯ ಕಪಿಂಜಲಾನ್ ಆಲಭೇತ ಅಂತ ಒಂದು ವೇದದ ಮಾತು. ಆ ಮಾತಿನಲ್ಲಿ ಆಲಂಬನ ಮಾಡ್ಬೇಕು ಅಂತಿದೆ. ಆಲಂಬನ ಅಂದ್ರೆ ಕೊಲ್ಲೋದು ಅಂತ ಅರ್ಥ ಅಲ್ಲ. ಏನಂದ್ರೆ ಆ ಪ್ರಾಣಿಯನ್ನು ಮುಟ್ಟಬೇಕು, ಮುಟ್ಟಾದ್ಮೇಲೆ ಒಬ್ಬ ದೇವತೆಗೆ ಸಮರ್ಪಣೆ ಮಾಡ್ಬೇಕು, ವಸಂತ ಅಂತ. ಹೀಗೆ ಆಯಾಯ ದೇವತೆಗಳಿಗೆ ಸಮರ್ಪಣೆ ಮಾಡುವಂತ ಒಂದು ಪದ್ಧತಿ ಇದೆ. ಅದನ್ನ ಆಯಾಯ ಋತುಗಳು ಬಂದಾಗ್ಲೂ ಮಾಡೋದಿದೆ. ಈಗ ವಸಂತ ಋತು, ಗ್ರೀಷ್ಮ ಋತು, ಹೀಗೆಲ್ಲ ಋತುಗಳು ಬಂದಾಗ್ಲೂ ಕೆಲವು ಈ ಪ್ರಾಣಿಗಳನ್ನ ಯಜ್ಞದಲ್ಲಿ ಸಮರ್ಪಣೆ ಮಾಡೋದಿದೆ. ಅದು ಬಲಿ ಕೊಡೋದಲ್ಲ. ಕೆಲವರು ಬಲಿಯನ್ನು ಕೊಟ್ಬಿಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಆಚಾರ್ಯರ ಸಿದ್ಧಾಂತದಲ್ಲಂತೂ ನಿಷಿದ್ಧ. ಈ ರೀತಿ ಪ್ರತ್ಯಕ್ಷವಾಗಿ ಒಂದು ಬಲಿ ಕೊಡೋದು ಅಂತಿಲ್ಲ. ಅದು ಆಚಾರ್ಯರು ಅನೇಕ ಕಡೆ ಖಂಡನೆಯನ್ನ ಮಾಡಿದ್ದಾರೆ, ಮಧ್ವಾಚಾರ್ಯರು. ಅದರಲ್ಲಿ ಈಗ ಪ್ರಸಕ್ತಕ್ಕೆ ಬಂದ್ರೆ ಕಪಿಂಜಲ ಅನ್ನೋ ಪಕ್ಷಿ, ಅದ್ ಹೆಸರೇ ಹೇಳೋ ತರ ಅದು ಪಿಂಗಲ ಬಣ್ಣ ಅಂದ್ರೆ ಮಿಶ್ರ ಬಣ್ಣ ಏನಿದೆ, ಅದು ಹಳದಿ ಮತ್ತೆ ಕೆಂಪು ಮಿಶ್ರಿತವಾದ ಬಣ್ಣ ಏನಿದೆ ಆ ತರ ಬಣ್ಣದ್ದಿರತ್ತೆ. ಜೊತೆಗೆ ಕಪಿರಿವ ಅಂದ್ರೆ ಕೋತಿ ಓಡುತ್ತಲ್ಲ ಆ ರೀತಿಯ ವೇಗ ಆ ಪಕ್ಷಿಗಿರತ್ತೆ. ಮತ್ತೆ ಒಂಥರ ಒಳ್ಳೆಯ ಶಬ್ದ ಅದು ಕೇಳಲಿಕ್ಕೆ, ಆ ಒಂದು ಮೃದುವಾದ ಶಬ್ದ ಧ್ವನಿ ಆ ರೀತಿ ಮಾಡೋದು, ಅದಕ್ಕೆ ಕಪಿಂಜಲ ಅಂತ. ಪಿಂಜಯತಿ ಅಂದ್ರೆ ಶಬ್ದ ಮಾಡೋದು ಅಂತ ಅರ್ಥ. ಹೀಗೆ ಆ ಕಪಿಂಜಲ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾರೆ.
ಚಾತಕ ಪಕ್ಷಿ ಏನ್ ಪ್ರಸಿದ್ಧ. ಕೆಲವರು ಇದನ್ನ ತಿತ್ತಿರಿ ಪಕ್ಷಿ ಅಂತ ಕರೀತಾರೆ. ಅದು ಬಿಳಿಯಾದ ತಿತ್ತಿರಿ ಪಕ್ಷಿಗೆ ನಾವೇನ್ ತೈತ್ತರಿಯೋಪನಿಷತ್ತು ಅಂತ ಮುಂದೆ ತಿತ್ತಿರಿಗೆ ಸಂಬಂಧಪಟ್ಟಿದ್ದು ತೈತ್ತರಿಯ ಅಂತ ಏನ್ ಕರಿತೀವಲ್ಲ, ಅದೇ ತಿತ್ತಿರಿಯನ್ನ, ಅದು ಬಿಳಿ ತಿತ್ತಿರಿ ಪಕ್ಷಿಯನ್ನ ಈ ಕಪಿಂಜಲ ಅಂತ ಕರೀತಾರೆ. ಆದ್ರೆ ಚಾತಕ ಪಕ್ಷಿ ಶಕುಂತ ಪಕ್ಷಿ ಅಂತ ಬಹಳ ಪ್ರಸಿದ್ಧ. ವೇದದಲ್ಲಿ ಶಕುಂತ ಸೂಕ್ತ ಅಂತಾನೆ ಇದೆ. ಅವುಗಳು ಮಾತಾಡ್ತವೆ, ಅವುಗಳ ಉಪದೇಶ ಎಲ್ಲ ಇದೆ. ಅದಕ್ಕೆ ಬೇರೆ ಬೇರೆ ಅರ್ಥನೂ ಇದೆ. ಈ ತರ ಎಲ್ಲ ಈ ಕಪಿಂಜಲ ಪಕ್ಷಿಯ ಒಂದು ಉದಾಹರಣೆ. ಆ ಕಪಿಂಜಲ ಪಕ್ಷಿಯ ಚಿತ್ರವು ನಮಗೆ ಸಿಗತ್ತೆ. ಚಾತಕ ಪಕ್ಷಿ ಚಿಕ್ಕದಾಗಿರತ್ತೆ ಆ ಪಕ್ಷಿ. ಇಲ್ಲಿ ಪ್ರಶ್ನೆ ಏನ್ ಬಂತಂದ್ರೆ, ಕಪಿಂಜಲ ನಾಲಭೇತ ಅಂದ್ರೆ ಎಷ್ಟು ಕಪಿಂಜಲ ಪಕ್ಷಿನ ಬಳಸ್ಕೊಬೇಕು ಆ ಯಾಗದಲ್ಲಿ ಅಂತ ಪ್ರಶ್ನೆ. ಬಹುವಚನ ಹಾಕಿದ್ದಾರೆ, ಕಪಿಂಜಲಾನ್ ಅಂತ ಬಹುವಚನ ಹಾಕಿದ್ರೆ ಎಷ್ಟೀಗ ಅಂತ ಒಂದು ಚರ್ಚೆ. ಅದರಲ್ಲಿ 100 ಪಕ್ಷಿನ 50 ಪಕ್ಷಿನ, ಬಹುವಚನ ಅಂದ್ರೆ ಎಷ್ಟು ಬೇಕಾದ್ರು. ನಾನ್ ನೆನ್ನೆ ದಿವ್ಸ ಹೇಳಿದೆ, ಮನೆಗೆ ಎಲ್ರು ಊಟಕ್ ಬನ್ನಿ ಅಂತ ಕರೆದ್ರೆ ಇರೋರ್ ಬರೋರೆಲ್ಲ ಜಗತ್ನಲ್ಲಿ ಇರೋರ್ ಬಂದ್ರೆ ನಮ್ ಮನೆ ಕಥೆ ಏನು? ನಮಗ್ ಮನೇಲಿ ಅಡಿಗೆ ಮಾಡಿರೋ ಒಂದ್ ಸ್ವಲ್ಪ, ಅದನ್ನ 100 ಜನಕ್ಕೆ ಹಾಕ್ಲಿಕ್ಕೆ ಆಗಲ್ಲ, ಒಂದ್ 10 ಜನಕ್ಕೆ ಆಗುವಷ್ಟು ಮಾಡಿರ್ತೀವಿ. ನೀವೆಲ್ಲ ಬನ್ನಿಂದ ನೀವು 10 ಜನ ಬನ್ನಿ ಅಂತ ಅರ್ಥ. ಅಂದ್ರೆ ಇಲ್ಲ ಅಂದ್ರೆ ಜಗತಿ ತಲದಲ್ಲಿ ಇರೋರೆಲ್ಲ ಬನ್ನಿ ಎಲ್ಲರೂ ಅಂತ ಅರ್ಥ ಅಲ್ಲ. ಹಾಗಾದ್ರೆ ನಮ್ ಸಂಬಂಧಿಕರು ಯಾರಿದಾರೋ ನೀವೆಲ್ಲ ಬನ್ನಿ ಅಂತ ಅರ್ಥ. ಅದು ಕೆಲವು ಲಿಮಿಟ್ ಆಗ್ಬಿಡತ್ತಲ್ಲಿ, ಅದು ಅವಧಿ ಇಷ್ಟೇ ಅಂತ. ಅದೇ ತರ ಇಲ್ಲಿ ಕಪಿಂಜಲ ಪಕ್ಷಿಗಳನ್ನ ಲಿಮಿಟ್ ಮಾಡೋದು ಹೇಗೆ, ಮಿತಿ ಹೇಗ್ ಮಾಡೋದು ಅಂತ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಸಿಗ್ಲಿಲ್ಲ. ಇದಕ್ಕೆ ಸರಿಯಾದ ವಿವರಣೆ ಕೊಡೋದಿದ್ರೆ ಮೀಮಾಂಸಾ ಶಾಸ್ತ್ರದ ಪ್ರಕಾರ ಹೀಗ್ ಮಾಡಿದಾರೆ ವಿವರಣೆ. ಸ ವಸಂತಾಯ ಕಪಿಂಜಲ ನಾಲಭೇತ ಅಂತ ಈ ವೇದ ವಾಕ್ಯದಲ್ಲಿ ಹೇಳೋದಂತೂ ಹೇಳ್ಬಿಡಿದಾರೆ. ಕಪಿಂಜಲ ಪಕ್ಷಿಯನ್ನು ಬಳಸ್ಕೊಳ್ಳಿ, ಎಷ್ಟು ಅಂತ ಸಂಖ್ಯೆ ಹೇಳಿಲ್ಲ. 1, 2, 3 ಅಂತ. ಆದ್ರೆ ಬಹುವಚನ ಹಾಕಿದ್ರಿಂದ ಡೌಟ್ ಶುರುವಾಯ್ತು. 3 ಅಥವಾ ಅದ್ರ ಮೇಲೆ ಅಂತ ಅರ್ಥ. ಬಹುವಚನ ಅಂದ್ರೆ 1, 2 ಮೀರಿದ್ರೆ 3 ಬಹುವಚನ. ಅನೇಕ ಅಂತ ಆಗೋದು ಯಾವಾಗ? ವಸ್ತುತಃ 1 ಬಿಟ್ರೆ 2ರಿಂದಲೇ ಶುರು ಅನೇಕ ವಸ್ತುಗಳನ್ನು ಕರೆಯೋದು. ಅನೇಕ ಅಂದ್ರೆ ಏಕ ಭಿನ್ನ, 1 ಅಲ್ದೇ ಇರೋದು. ಅದು 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ಈಗ ಏನ್ ಮಾಡೋದು ಅಂತ. ರಾಮಃ ರಾಮೌ ರಾಮಾಹ ಅಂತ ಹೇಳ್ತೀವಿ. ಒಬ್ಬ ರಾಮ, ಇಬ್ಬರು ರಾಮರು, ರಾಮಾಹ ಬಹುವಚನ. ರಾಮಾನ್ ಅಂದ್ರೆ ಎಷ್ಟ್ ಜನ ರಾಮರು, ಎಷ್ಟ್ ಜನರು ಆಗ್ಬಹುದು. ಹಾಗೆ ಕೃಷ್ಣಾನ್ ನಮಸ್ಕರು, ಕೃಷ್ಣಗಳಿಗೆ ನಮಸ್ಕಾರ ಮಾಡು ಅಂತ. ಅವ್ರು 3 ಜನ ಕೃಷ್ಣ ಇದ್ರೆ 3 ಜನ ನಮಸ್ಕಾರ. 10 ಜನ ಇದ್ರು ಕೃಷ್ಣಾನ್ ಅಂತಾನೆ ಸಂಸ್ಕೃತದಲ್ಲಿ ಬಳಸ್ತಾರೆ. ಹಾಗಾಗಿ ಸಾಮಾನ್ಯವಾಗಿ 3ರಿಂದ ಶುರು ಮಾಡ್ಕೊಳ್ಬೇಕು ಅಂತ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ತ್ರಿತ್ವಮಾರಭ್ಯ ಪರಾರ್ಧ ಪರ್ಯಂತ ಪರ್ಯವಸಾನಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಎಷ್ಟು ಸಂಖ್ಯೆ ಇದೆ? ಲಕ್ಷ, ಕೋಟಿ, ಆಮೇಲೆ ಮುಂದೆ ಹೋಗ್ತಾ ಹೋದ್ರೆ ಪರಾರ್ಧ ಅಂತ ಒಂದು ಸಂಖ್ಯೆ ಇದೆ. ಇನ್ನೂ ಜಾಸ್ತಿ ಸಂಸ್ಕೃತದಲ್ಲಿ ವಿಶಿಷ್ಟವಾದ ಸಂಖ್ಯೆ ಅದು. ಅದು ಎಷ್ಟು ನಮ್ಗೆ ಹೇಳಲಿಕ್ ಬರಲ್ಲ. ನಮ್ಗೆ ಕೋಟಿ ಮೇಲೆ ಹೊರಟೋಗ್ಬಿಟ್ರೆ ಹೇಳಲಿಕ್ ಬರಲ್ಲ ಆ ಸಂಖ್ಯೆನ ಎಷ್ಟು ಅಂತ. ಅಲ್ಲಿ 1ರಿಂದ ಶುರು ಮಾಡ್ಕೊಂಡು ಶುರು ಮಾಡಿದ್ರೆ ಅದ್ರ ಕೊನೆಗೆ ಎಂಡಾಗೋದು ಪರಾರ್ಧ ಸಂಖ್ಯೆ ಅಂತ. ಈಗ ನಾವು ಸಂಕಲ್ಪ ಎಲ್ಲ ಮಾಡ್ಬೇಕಾದ್ರೆ ಸಂಧ್ಯಾ ವಂದನೆಯಲ್ಲಿ ಪರಾರ್ಧೆ, ದ್ವಿಪರಾರ್ಧೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಬ್ರಹ್ಮದೇವರ 50 ವರ್ಷ 50 ವರ್ಷ, ಅದರಲ್ಲಿ ಮೊದಲನೇ ವರ್ಷ ಕಳೆದು 2ನೇ ವರ್ಷ ಶುರುವಾಗಿದೆ, ದ್ವಿತೀಯ ಕಲ್ಪೆ ಅಂತೆಲ್ಲ ವರ್ಣನೆ ಮಾಡ್ತಾ ಹೋಗ್ತೀವಲ್ಲ, ಸಂಕಲ್ಪದಲ್ಲಿ ಹೇಳ್ತಾ ಹೋಗ್ತಾರಲ್ಲ. ಆತರ ದ್ವಿತೀಯ ಪರಾರ್ಧ, ಆ ಪರಾರ್ಧ ಅನ್ನೋ ಸಂಖ್ಯೆ ಕೊನೆ ಸಂಖ್ಯೆ. ಈಗ ಕಪಿಂಜಲ ನಾಲಭೇತ ಅನ್ನೋಲ್ಲಿ ಕಪಿಂಜಲ ಪಕ್ಷಿ ಏನ್ ಬಳಸ್ಕೊಡಿ ಅಂದ್ರೆ ಅವಕಾಶ ಎಷ್ಟಿದೆ ಬಹುವಚನಕ್ಕೆ? 3ರಿಂದ ಹಿಡಿದು ಎಲ್ಲಿವರೆಗೆ? ಪರಾರ್ಧ ಸಂಖ್ಯೆವರೆಗೆ. ಅಷ್ಟು ಕಪಿಂಜಲ ಪಕ್ಷಿನ ತಗೊಂಬಂದ್ ಯಾಗದಲ್ಲಿ ಬಳಸ್ಕೊಡಿ ಅಂತ ಅರ್ಥನ? ಆ ದೇವತೆಗೆ ಸಮರ್ಪಣೆ ಮಾಡಿ ಅಂತ ಅರ್ಥನ? ಏನ್ ಮಾಡೋದು ಈಗ? ಸಮಸ್ಯೆ ಆಯ್ತು. ಅದಕ್ಕೆ ಈ ವೇದ ವಾಕ್ಯನೆಲ್ಲ ನಂಬಲೇಬೇಡಿ, ಸುಮ್ನೆ ಏನೇನೋ ಹೇಳ್ತಾ ಇದೆ, ವೇದ ವಾಕ್ಯ ಅಪ್ರಮಾಣ ಅಂತ ಒಬ್ರು ಆಕ್ಷೇಪ ಮಾಡ್ತಾರೆ. ಇದು ಜೈಮಿನಿಯ ಶಾಸ್ತ್ರದಲ್ಲಿ ಸಿಗತ್ತೆ ಈ ಭಾಗ. ಹಾಗಾದ್ರೆ ವೇದ ಅಪ್ರಮಾಣನ? ಹೌದು. ಯಾಕೆಂದ್ರೆ ಒಂದ್ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು. 3, 4, 5 ಸರಿಯಾಗಿ ಹೇಳ್ಬೇಕು ವೇದ. ಸುಮ್ನೆ ಕಪಿಂಜಲ ಪಕ್ಷಿಗಳನ್ನ ತಗೊಂಡ್ಬಂದು ಯಜ್ಞದಲ್ಲಿ ಉಪಯೋಗಿಸ್ಕೊಡಿದ್ರೆ ಇದು ಸರಿಯಿಲ್ಲ. ಅದಕ್ಕೇನ್ ಮಾಡಿದ್ರು? ಇಲ್ಲ, ವೇದ ಅಪ್ರಮಾಣ ಅನ್ಬೇಡಿ. ಜೈಮಿನಿಯ ಇನ್ನೊಂದು ಸೂತ್ರ ಇದೆ. ಏನು? ಪ್ರಥಮೋಪಸ್ಥಿತೇ ತಂತ್ರತ್ವಾತ್ ಅಂತ ಒಂದು ಸೂತ್ರ. ಯಾವತ್ತು ಬಹುವಚನ ಅಂತ ಹಾಕಿದ್ರೆ 3ರಿಂದ ಶುರು ಮಾಡಿದಾಗ 3 ಮೊದಲು ಬರುತ್ತಲ್ಲ, 3 ತಗೊಳ್ಳಿ ಸಾಕು. 4, 5ನೇದು ಬೇಕಾಗಿಲ್ಲ. 3ರಿಂದ ಮಾಡ್ಲಿಕ್ಕೆ ಆಗತ್ತೆ ತಾನೆ? 3ರಿಂದ ಮಾಡಿದ್ರೆ ನಿಮ್ಗೆ ಫಲ ಸಿಗತ್ತಾ ಯಾಗದಲ್ಲಿ? ಅಷ್ಟನ್ನು ತಗೊಳ್ಳಿ ಅಂತ ನಿರ್ಣಯ ಮಾಡಿ ಕೊಡ್ತಾರೆ. ಯಾಕೆಂದ್ರೆ ಬಹುವಚನ ಶುರುವಾಗದೆ 3ರಿಂದ ಅಂತ ಇವರ ಅಭಿಪ್ರಾಯ. ಕಪಿಂಜಲ ಅಂತ ಬಹುವಚನ ಹಾಕಿದ್ದಾರೆ. ಅದು ವಸ್ತುತಃ ಅನೇಕ ಅಂದ್ರೆ ಅರ್ಥ 1ಕ್ಕಿಂತ ಬಿಟ್ಟು 2ರಿಂದ ಶುರು ಆಗತ್ತೆ. ಆದ್ರೆ ಬಹಳ ಅಂತ ಬರೋದೆ 3 ಇದ್ದಾಗ. ಅದರಿಂದ 3ರಿಂದ ಶುರು ಆಗೋದ್ರಿಂದ 3 ಅಂತೂ ತಗೊಳ್ಳಿ. ಯಾಕೆಂದ್ರೆ 3 ಅಂತ ಆದ್ಮೇಲೆ 4 ಅಂತ ಆಗೋದು. 3 ಜೊತೆಗೆ ಇನ್ನೊಂದು ಸೇರಿಸಿದ್ರೆ ಅದ್ 4 ಆಗತ್ತೆ. 4 ಜೊತೆಗೆ ಇನ್ನೊಂದು ಸೇರಿಸಿದ್ರೆ 5 ಆಗತ್ತೆ. ಹೀಗೆ ಹೋಗ್ತಾ ಹೋಗ್ತಾ ಪರಾರ್ಧ ಸಂಖ್ಯೆ, ಕೊನೆ ಸಂಖ್ಯೆ ಅಲ್ಲಿವರೆಗೆ ಹೋಗ್ಬೇಕು. ಈ ತರ ಇದೆ. ಹಾಗಾದ್ರಿಂದ ಏನಾಯ್ತು ಅಂದ್ರೆ ಕಪಿಂಜಲಾಧಿಕರಣದಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಕೊನೆಗೆ
ಯಾಗದಲ್ಲಿ ಕಪಿಂಜಲ ಪಕ್ಷಿಗಳನ್ನ ಮೂರಂತೂ ಖಂಡಿತ ಬೇಕೇ ಬೇಕು. ಯಾಕೆ ಶುರುವಾಗೋದೇ ಮೂರಿಂದ, ಆ ಮೂರನ್ನ ಬಿಡೋ ಹಾಗಿಲ್ಲ ಅಂತ. ಇಷ್ಟು ಈ ಕಪಿಂಜಲಾಧಿಕರಣದ ಒಂದು ಸಾರ. ಇದನ್ನ ಅನೇಕ ಶಾಸ್ತ್ರಕಾರರು ಇದನ್ನ ಬಳಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಪಿಂಜಲ ಅನ್ನೋ ಶಬ್ದಕ್ಕೆ ಒಂದು ವ್ಯುತ್ಪತ್ತಿ ಆಗ್ಲೇ ಹೇಳಿದ್ನಲ್ಲ, ಅದನ್ನ ಬಿಡಿಸಿ ಅರ್ಥ ಅದನ್ನ ನೋಟ್ ಮಾಡ್ಕೊಂಡಿರಿ. ವಿಡಿಯೋ ಆಫ್ ಕೊಡಿ. ಇದು ವಿಡಿಯೋ ಆಫ್ ಮಾಡ್ಕೊಳ್ಬೇಕಂತೆ ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ಕಪಿಂಜಲ ಅನ್ನೋ ಶಬ್ದಕ್ಕೆ ಅರ್ಥ ಅದನ್ನ ಬಿಡಿಸಿ ಅರ್ಥವನ್ನ ಹೇಗ್ ಹೇಳಿದ್ದಾರೆ ಅಂದ್ರೆ, ಆಗ್ಲೇ ನಾನು ಹೇಳಿದೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ಕಪಿಹಿ ಇವ ಜವತೆ, ಕಪಿಯಂತೆ ಅದು ಜವ ವೇಗ ಇರತ್ತೆ. ಅಷ್ಟೇ ಅಲ್ಲ, ಈಶತ್ ಪಿಂಗಲಹ, ಪಿಂಜಲ ಅಂತಿದ್ಯಾ, ಪಿಂಗ ಆಗಿದ್ದು ಪಿಂಜ ಅಂತ ಆಗಿದೆ ಅಲ್ಲಿ. ಈಶತ್ ಪಿಂಗಲ ಅಂದ್ರೆ ಆ ಬಣ್ಣ, ಜೊತೆಗೆ ಸ್ವಲ್ಪ ಪಿಂಗಲ ಬಣ್ಣ, ಹಾಗೆ ಕಮನೀಯಂ ಶಬ್ದಂ ಪಿಂಜಯತಿ, ಮನೋಹರವಾದ ಶಬ್ದ ಧ್ವನಿ ಮಾಡುತ್ತೆ, ಕಪಿಂಜಲ ಅಂತ ಅದಕ್ಕೆ ಕರೀತಾರೆ ಅಂತ. ಇದನ್ನ ಅನೇಕ ರೀತಿ ಕೋಶಗಳಲ್ಲೂ ವಿವರಣೆ ಮಾಡಿರ್ತಾರೆ, ಅದನ್ನ ಗಮನಿಸಬಹುದು. ಇದಾಯ್ತಲ್ಲ, ಈ ಪ್ರಸಕ್ತಕ್ಕೆ ಏನಾಯ್ತು ಅಂದ್ರೆ, ಈ ಕಪಿಂಜಲಾನ ಅಲಭೇತ ಅನ್ನೋ ಒಟ್ಟು ಈ ವೇದ ವಾಕ್ಯ, ಆ ಯಾಗ ಎಷ್ಟು ಪಕ್ಷಿ ಅಂತ ಆಯ್ತು, 3ಕ್ಕೆ ನಿಲ್ಲಿಸ್ಕೊಳ್ಬೇಕು ಅಂತ. 3 ಅಂತೂ ಬಹಳ ಅವಶ್ಯಕ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಇಷ್ಟಕ್ಕೆ ನಿಲ್ಲಲ್ಲ. ನಮಗೆ ಈ ಆಯುರ್ವೇದ ಶಾಸ್ತ್ರವನ್ನ ತೆಗೆದ್ರೆ, ಅದರಲ್ಲೂ ಮನುಸ್ಮೃತಿಯನ್ನ ತೆಗೆದ್ರೆ, ಮನುಸ್ಮೃತಿಗೆ ಒಬ್ಬ ವ್ಯಾಖ್ಯಾನ ಮಾಡೋನಿದ್ದಾನೆ, ಮೇಧಾತಿಥಿ ಅಂತ ಅವನ ಹೆಸರು. ಹೇಗೆ ನಮ್ಮ ಶಾಸ್ತ್ರಗಳ ವ್ಯಾಖ್ಯಾನ ಮಾಡೋರು ಇರ್ತಾರಲ್ಲ, ಅದೇ ತರ ಒಂದೊಂದು ದೊಡ್ಡ ವ್ಯಾಖ್ಯಾನ ಬರೆದಿದ್ದಾನೆ ಮನುಸ್ಮೃತಿಗೆ. ಆ ಮೇಧಾತಿಥಿನೂ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಈ ಕಪಿಂಜಲಾಧಿಕರಣವನ್ನ ಬಳಸ್ಕೊಳ್ತಾನೆ ಮನುಸ್ಮೃತಿಯ ಸಂದರ್ಭದಲ್ಲಿ. ಅದೇ ಯಾಕೆ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಔಷಧಿ ಮಾಡ್ಬೇಕಾಗಿ ಬಂತು, ಅದು ಚಿತ್ರಕಾದ್ಯ ಗುಟಿಕ ಅಂತ. ಅದೇನ್ ಮಾಡೋದಂದ್ರೆ, ಒಂದಿಷ್ಟು ಸೇರಿ ಪುಡಿ ಮಾಡಿ ಒಂದಿಷ್ಟು ಪದಾರ್ಥಗಳನ್ನು ಸೇರಿಸಿ ಅದನ್ನ ತಗೊಳ್ಬೇಕಂತೆ. ಯಾಕೆ ತಗೊಳ್ಬೇಕದು ಅಂದ್ರೆ, ನಾವು ತಿಂದಿದ್ ಬೇಗ ಜೀರ್ಣ ಆಗ್ಬೇಕು, ನಮ್ಮ ಉದರ ಅಗ್ನಿ ಜಠರ ಅಗ್ನಿ ಚೆನ್ನಾಗಿ ಕೆಲಸ ಮಾಡ್ಬೇಕು. ಇದಕ್ಕೋಸ್ಕರ ಒಂದು ಚಿತ್ರಕಾದ್ಯ ಗುಟಿಕ ಅಂತ ಒಂದು ನಿರ್ಮಾಣ ಮಾಡ್ಬೇಕು. ಆ ಗುಟಿಕ ಮಾಡ್ಬೇಕಾದ್ರೆ ಏನ್ ಮಾಡಿದ್ದಾರೆ, ಕಪಿಂಜಲಾಧಿಕರಣ ಬಳಸ್ಕೊಂಡಿದ್ದಾರೆ ಆ ಶಾಸ್ತ್ರದಲ್ಲಿ, ಆಯುರ್ವೇದದಲ್ಲಿ. ಅದು ಗ್ರಹ ಚಿಕಿತ್ಸಾಧ್ಯಾಯ ಅಂತ ಒಂದು ಅಧ್ಯಾಯ. ಆ ಅಧ್ಯಾಯದಲ್ಲಿ ಇಷ್ಟು ಪದಾರ್ಥ, ಈ ಪಿಪ್ಪಲಿ ಮರದ ಮೂಲ ಬೇರು, ಮತ್ತೆ 2 ಕ್ಷಾರ ಪದಾರ್ಥ, ಮತ್ತೆ ಲವಣಾನಿ, ಮತ್ತೆ ಇಂಗು, ಚಿತ್ರಕ ಅಂತ ಒಂದು ಸುಮಾರು ಪದಾರ್ಥನ ಬಳಸಿದ್ದಾರೆ. ಅದನ್ನೆಲ್ಲ ಸೇರಿಸ್ಕೊಂಡು ಕುಟ್ಟಿ ಪುಡಿ ಮಾಡಿ ಲೇಹ್ಯ ಮಾಡ್ಕೊಳ್ಬೇಕು, ಅದನ್ನ ತಗೊಳ್ಬೇಕು ಅಂತ. ಇದೊಂದು ಪ್ರಸಂಗ. ಈ ಪ್ರಸಂಗದಲ್ಲಿ ಕಪಿಂಜಲಾಧಿಕರಣ ಸಂಚಾರ ಮಾಡಿದೆ, ಅಂದ್ರೆ ಹೇಗಿದ್ರ ಉಪಯೋಗ ಇದೆ ವ್ಯಾಪ್ತಿ ಅಂತ. ಅಲ್ಲೇನ್ ಮಾಡ್ಕೊಂಡು ಲವಣಾನಿ ಅಂತ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಅಲ್ಲೂ ಇದೇ ಸಮಸ್ಯೆ, ಎಷ್ಟು ಉಪ್ಪಿಂದ ಹಾಕ್ಬೇಕಲ್ಲಿ ಐಟಮ್ ಅಂತ, ಎಷ್ಟು ಲವಣ ಯಾವ ತರದ್ದು. ಅದಕ್ಕೆ ಅಲ್ಲಿ ಪ್ರಶ್ನೆ ಮಾಡ್ಕೊಂಡ್ರು, ಕಪಿಂಜಲಾಧಿಕರಣ ನ್ಯಾಯ ತಗೊಂಡ್ರೆ 3ಕ್ಕೆ ನಿಲ್ಲಿಸ್ಬೇಕು, ಅದನ್ನ ಲವಣಾನಿ ಅಂತ ಬಹುವಚನ ಹಾಕಿದ್ದಾರೆ. ಅದನ್ನ ಬಹುವಚನ ಹಾಕಿದ್ರೆ 3 ರೀತಿ ಲವಣವನ್ನು ಬಳಸ್ಕೊಳ್ಬೇಕು ಅಂತ. ಆಮೇಲೆ ಅಲ್ಲಿ ಪ್ರಶ್ನೆ ಮಾಡ್ಕೊಂಡು, ಲವಣಾನಿ ಅಂದ್ರೆ ಒಬ್ಬ ಚಕ್ರಪಾಣಿ ಅಂತ ಅದಕ್ಕೆ ವ್ಯಾಖ್ಯಾನ ಬರೆಯೋನಿದೆ, ಅವನೇನ್ ಮಾಡ್ತಾನೆ ಅಂದ್ರೆ ಸಂಸ್ಕೃತ ಆ ಗ್ರಂಥದಲ್ಲಿ 5 ಲವಣ ಅಂತ ಹಾಕ್ಬಿಡ್ತಾನೆ. ಅಂದ್ರೆ ಸೌವರ್ಚಲ ಲವಣ, ಸೈಂಧವ ಲವಣ, ಮತ್ತೆ ಬಿಡಂ, ಔದ್ಬಿದ, ಸಾಮುದ್ರ, ಈ 5 ಲವಣ ಸೇರಿಸ್ಕೊಂಡ್ರೆ ಆಗ ಅದು ಎಲ್ಲೆಲ್ಲಿ ಬಳಸ್ಕೊಬೇಕು ಇದನ್ನ, ಆ ಲೇಹ್ಯ ಪುಡಿ ಆ ಲೇಹ್ಯವನ್ನ ಮಾಡ್ಕೊಂಡು ಅದನ್ನ ಬಳಸ್ಕೊಳ್ಳೋದು ಎಲ್ಲಿ, ಆ ಗುಟಿಕವನ್ನ ಅಂತಂದ್ರೆ ಅದನ್ನ ಔಷಧಿಯನ್ನಾಗಿ, ಸಾಮಾನ್ಯ ಅಜೀರ್ಣ ಆದಾಗ ಅದನ್ನ ತಗೊಳ್ಳೋಂತ ಔಷಧಿ, ಅದಕ್ಕೆ ಬಳಸ್ಕೊಳ್ಬೇಕು ಅಂತ. ನಮಗೆ ಇಲ್ಲಿ ಬೇಕಾಗಿರೋ ವಿಷಯ ಏನಂದ್ರೆ, ಕಪಿಂಜಲಾಧಿಕರಣದಲ್ಲಿ ಹೇಳಿದ್ದು 3 ತಗೊಳ್ಬೇಕು ಅಂತ, 3ಕ್ಕೆ ನಿಲ್ಲಿಸ್ಬೇಕು ಅಂತ. ಲವಣಾನಿ ಅಂತ ಬಹುವಚನ ಇದೆ, ಅಲ್ಲಿ 3 ನಿಲ್ಲಿಸ್ತಿಲ್ಲ. ಚಕ್ರಪಾಣಿಯನ್ನು 5ಕ್ಕೆ ಹೋದ. ಯಾಕೆ 5ಕ್ಕೆ ಹೋದ ಅಂದ್ರೆ, ನೋಡಿ ಆ ಗುಟಿಕೆ ಆ ಮಾತ್ರೆಯನ್ನ ತಗೊಂಡ್ರೆ ಅದರ ಪ್ರಭಾವ ಬೀರ್ಬೇಕು. ಪ್ರಭಾವ ಬೀರ್ಲಿಕ್ಕೆ ಎಷ್ಟು ಬೇಕೋ ಆ 3ಕ್ಕಿಂತ ಜಾಸ್ತಿ ಆದ್ರೂ ಚಿಂತೆ ಇಲ್ಲ. ಈಗ ಹೇಗೆ ಅಂದ್ರೆ, ಪೂಜೆಗೆ ಮಾವಿನ ಹಣ್ಣು ತಗೊಂಬನ್ನಿ ಅಂತ ಹೇಳಿರ್ತಾರೆ. 3 ತಗೊಂಬಂದ್ರೆ ಸಾಕಾಗಿರುತ್ತೆ ಆ ಪೂಜೆಗೆ. 5 ತಗೊಂಬಂದ್ರು ಇಟ್ಕೊಳ್ಳಿ ಮಾವಿನ ಹಣ್ಣು, ಉಪಯೋಗಿಸ್ತೀವ ಇಲ್ವಾ? ಫಲ ಸಿಗತ್ತಾ ಇಲ್ವಾ? ಖಂಡಿತ ಸಿಗತ್ತೆ. 5 ಮಾವಿನ ಹಣ್ಣು ಉಪಯೋಗಿಸಿದ್ರು ಫಲ ಸಿಗತ್ತೆ, 4 ಮಾಡಿದ್ರೆ ಸಿಗತ್ತೆ, 3 ಮಾಡಿದ್ರೆ ಸಿಗತ್ತೆ. ಏನಾದ್ರು ನಿಷೇಧ ಇದ್ರೆ 3 ಮಾಡಿದ್ರೆ ಸರಿ ಇಲ್ಲ, 4 ಅಂದ್ರೆ ಅದು ಬೇರೆ ವಿಷಯ. ಆದ್ರೆ 3ಕ್ಕಿಂತ ಒಟ್ಟು ಜಾಸ್ತಿ ತಗೊಂಬನ್ನಿ ಅಂದ್ರೆ 5 ತಗೊಂಬಂದ್ರು ಮಾಡ್ತೀವಿ, 4 ತಗೊಂಡ್ರು ಮಾಡ್ತೀವಿ, 3 ಮಾಡ್ತೀವಿ. ಆದ್ರೆ ಫಲ ಸೇರ್ಬೇಕಷ್ಟೇ, ಫಲ ಸಿಗ್ಬೇಕು ನಮಗ್ ಸಿಗೋ ತರ ಪೂಜೆ ಸಲ್ಬೇಕು. ಹಾಗಾದ್ರೆ ಜಾಸ್ತಿಯನ್ನ ಯಾವಾಗ ಉದ್ಧರಿಸ್ತಾರೋ ಅಲ್ಲಿ ಸಂಖ್ಯೆನ ಹೇಳ್ದೇ ಇದ್ರು, 1, 2, 3 ಅಂತ ಹೇಳ್ದೇ ಇದ್ರು, ಅದು 3ರಿಂದ ಶುರುವಾಗತ್ತೆ. ಅಂದ್ರೆ ಇಲ್ಲಿ ಲವಣ ಅನ್ನೋದು 5 ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಈ ಆಯುರ್ವೇದ ಶಾಸ್ತ್ರದಲ್ಲಿ. ಆದ್ರೆ ಮುಂದೆ ಚರ್ಚೆ ಮಾಡ್ಕೊಂಡು ಹೋಗಿ ಕೊನೆಗೆ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅಲ್ಲ 5 ಲವಣ ಇದೆಯಲ್ಲ, ಸೈಂಧವ ಲವಣ, ಇದೆಲ್ಲ ಲವಣ, ಇದರಲ್ಲಿ ಯಾವುದಕ್ಕೆ ಈ ಇದು ಏನು ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ, ಯಾವ್ದ್ರಲ್ಲಿ ಯೋಗ್ಯತೆ ಚೆನ್ನಾಗಿದೆ,
ಐದರಲ್ಲೂ ಚೆನ್ನಾಗಿದೆ. ಹಾಗಾದ್ರೆ ಒಂದನ್ನೇ ಉಪಯೋಗಿಸ್ಕೊಳ್ಳಿ, 5 ಯಾಕೆ ಬೇಕು ನಿಮ್ಗೆ ಅಂತ ಪ್ರಶ್ನೆ ಮಾಡ್ಕೊಂಡು, ಇಲ್ಲ ಅಲ್ಲಿ ಬಹುವಚನ 3 ಅಂತ ಹಾಕಿದ್ದಾರೆ, ಎಲ್ಲಾದ್ರೂ ವಿಶೇಷವಾಗಿ 5 ಜನ ತಿಳ್ಕೊಳ್ಬೇಕು, 5ರಿಂದ ಫಲ ಸಿಗತ್ತೆ ಅಂತಂದ್ರೆ 5ನ್ನು ತಗೊಳ್ಬೇಕು, ತೊಂದ್ರೆ ಇಲ್ಲ ಅಂತ ಹೇಳಿ ಈ 5 ತರಹದ ಒಂದು ಆ ಲವಣವನ್ನ ಮಿಶ್ರಣ ಮಾಡಿ ಆ ಗುಟಿಕ ಆ ಮಾತೆ ನಿರ್ಮಾಣ ಮಾಡ್ತಾರೆ, ತಗೊಂಡ್ರೆ ಅದರ ಪ್ರಭಾವ ಬೀರುತ್ತೆ. ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇದಾದ್ಮೇಲೆ ಅಷ್ಟಾಂಗ ಹೃದಯ ಗ್ರಂಥ ಇದೆ ಆಯುರ್ವೇದದಲ್ಲಿ, ಅಲ್ಲೂ ಒಂದು ವಿಷಯ ಬರುತ್ತೆ. ಅಲ್ಲೂ ಏನ್ ಮಾಡ್ತಾರೆ, ಹಂತಿ ಆಶು ರಕ್ತಂ ಸರುಜಂ ವಿಶೇಷಾನ್ ಮೂತ್ರ ಮಾರ್ಗಗಂ, ಅಂದ್ರೆ ಮೂತ್ರ ಮಾಡ್ಬೇಕಾದ್ರೆ ರಕ್ತಪಿತ್ತ ಜಾಸ್ತಿ ಆದ್ರೆ ಏನಾಗುತ್ತೆ, ರೋಗ ಬಂದಿದೆ, ಮೂತ್ರ ಹೋಗ್ಬೇಕಾದ್ರೆ ರಕ್ತ ಬರ್ತಾ ಇದೆ ಮೂತ್ರ ಮಾರ್ಗದಿಂದ. ಇಂತಹ ಒಂದು ಚಿಕಿತ್ಸಾ ಮಾಡ್ಬೇಕಾದ್ರೆ ಇದಕ್ಕೆ ಅಲ್ಲಿ ಪರ್ಣಿನಿ ಅಂತ ಔಷಧಿಗಳನ್ನ ಸೇರಿಸ್ಕೊಳ್ಬೇಕು ಒಂದಿಷ್ಟು. ಇದನ್ನ ಸುಧಾದಲ್ಲೂ ಉಲ್ಲೇಖ ಮಾಡ್ತಾರೆ. ಎಲ್ಲಿ ಅಂದ್ರೆ ಆನಂದಮಯಾಧಿಕರಣದಲ್ಲಿ ಮುದ್ಗಪರ್ಣಿ, ಮಾಶಪರ್ಣಿ ಅಂತೆಲ್ಲ ಆನಂದಮಯಾಧಿಕರಣ ನ್ಯಾಯ ಸುಧಾದಲ್ಲಿ ಬರುತ್ತೆ. ಅಲ್ಲಿ ಅಷ್ಟೇ ಹೇಳಿ ಮುಂದಕ್ಕೆ ಹೋಗ್ಬಿಡ್ತಾರೆ, ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ಅಲ್ಲಿ ಬಂದ ಚರ್ಚೆನೆ ಬೇರೆ, ಆದ್ರಿಂದ ಅನ್ನಮಯ ಪ್ರಾಣಮಯದ ಬಗ್ಗೆ ಚರ್ಚೆ ಬಂತಲ್ಲಿ. ಇಲ್ಲೇನು ಹೇಳ್ತಾರೆ ಅಂದ್ರೆ, ಅಷ್ಟಾಂಗ ಹೃದಯ ಚಿಕಿತ್ಸಾ ಆ ಸ್ಥಾನದಲ್ಲಿ ಒಂದು ಶ್ಲೋಕ ಕೊಟ್ಟು ಪರ್ಣಿನಿಭಿಹಿ ಅಂತ ಬಹುವಚನ ಹಾಕ್ತಾರೆ. ಎಷ್ಟು ಪರ್ಣಿಗಳನ್ನ ಬಳಸ್ಕೊಬೇಕು? ಪರ್ಣಿ ಅಂದ್ರೆ ಔಷಧಿಗಳು, ಶಾಲಪರ್ಣಿ, ಪೃಷ್ಣಿಪರ್ಣಿ, ಮುದ್ಗಪರ್ಣಿ, ಮಾಶಪರ್ಣಿ ಅಂತ ಕೆಲವೆಲ್ಲ ಔಷಧಿಗಳಿದೆ. ಇದನ್ನೆಲ್ಲ ಬಳಸ್ಕೊಂಡ್ರೆ, ಅದನ್ನ ತಗೊಂಡ್ರೆ ಅವನಿಗೆ ಶೀಘ್ರವಾಗಿ ಆ ಮೂತ್ರ ಮಾರ್ಗದಲ್ಲಿ ರಕ್ತ ಏನು ಹೋಗ್ತದೆ ಅದು ತಡೆಯುತ್ತೆ. ಈ ತರ ಇದೆ. ಅದೇ ಪರ್ಣಿನಿಭಿಹಿ ಅಂತ ಎಷ್ಟು ಬಳಸಿದ್ದಾರೆ? ಅನೇಕ ಔಷಧಿ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಷ್ಟು ಔಷಧಿ? 4, 5 ಇಲ್ಲ, ಅದಕ್ಕೆ 4 ಅಂತ ತಗೊಳ್ತಾರೆ. ಇಷ್ಟೆಲ್ಲ ನಾವು ಈ ನ್ಯಾಯಗಳನ್ನು ಬಳಸ್ಕೊಂಡ್ವಲ್ಲ, ಆಯುರ್ವೇದದಲ್ಲಿ ಆಗ್ಬಹುದು, ಮನುಸ್ಮೃತಿಯಲ್ಲಿ ಬಳಸಿರೋದೆಲ್ಲ ಗಮನಿಸಿದಾಗ ಒಂದ್ ಕಡೆ 5 ಅಂತ ಲವಣದ ವಿಷಯದಲ್ಲಿ ಹಾಕ್ತಾರೆ. ನಮ್ಗೆ ಪರ್ಣಿ ಅಂದ್ರೆ 4 ಅಂತ ತಗೊಳ್ತಾರೆ. ಕಪಿಂಜಲಾಧಿಕರಣ ಹೇಳ್ತಾ ಇರೋದು 3 ಅಂತ, 3ಕ್ಕಂತೂ ಶುರು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅಂದ್ರೆ ನ್ಯಾಯಗಳನ್ನು ನಾವು ಯಾಕೆ ಬಳಸ್ಕೊಳ್ಳೋದು ಅಂದ್ರೆ, ಸರಿಯಾಗಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕಂಡು ಹಿಡ್ಕೊಳ್ಳಿಕ್ಕೆ ನ್ಯಾಯಗಳನ್ನು ಬಳಸ್ಕೊಳ್ತೀವಿ, ಕೊನೆಗೆ ತೀರ್ಮಾನಕ್ಕೆ ಬರ್ಲಿಕ್ಕೆ. ಇದಕ್ಕೆ ಜೈಮಿನಿ ಸೂತ್ರಗಳು ಇಷ್ಟೆಲ್ಲ ನ್ಯಾಯ ಸಂಚಾರ ಮಾಡ್ಕೊಂಡಿದ್ದಾರೆ. ನ್ಯಾಯಗಳನ್ನೆಲ್ಲ ಹೇಳಿ ಹೀಗೆ ಅರ್ಥ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಮಗೆ ಈಗ ವಾದಿರಾಜರ ಈ ರುಜುತ್ವ ಜ್ಞಾನ ಬೇಕೋ ಬೇಡವೋ ಅನ್ನೋ ಪ್ರಶ್ನೆಗೆ ಇದೆಲ್ಲನೂ ಬೇಕು. ಇದೆಲ್ಲ ಅಂದ್ರೆ 3, 4, 5 ಈ ಎಲ್ಲಾ ಪಕ್ಷನೂ ನಮಗ್ ಬೇಕಾಗಿದೆ. ಯಾಕಿದು ಇಷ್ಟೊಂದು ಹೇಳಿದ್ದು ಅಂತಂದ್ರೆ, ಈಗ ಇಲ್ಲೂ ಅದೇ ಸಮಸ್ಯೆ. ಇಲ್ಲಿ ರುಜುಗಳನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ರು, ರುಜುಗಳ ಜ್ಞಾನ ಬೇಕು ಅಂತ. ವಾಯು ಪದವಿಗೆ ಬರುವಂತ ರುಜುಗಳ ಜ್ಞಾನ ಬೇಕು ಅಂತ ಅಷ್ಟ್ ಹಾಕಿದ್ರು. ಎಷ್ಟು ರುಜುಗಳು ಅಂತ ಹೇಳಿಲ್ಲ. ಸೇಮ್ ಅದೇ ತರ. ಎಷ್ಟು ಪಕ್ಷಿಗಳು ಅಂತಿಲ್ಲ, ಎಷ್ಟು ಲವಣ ಬಳಸ್ಕೊಳ್ಬೇಕು ಅಂತ ಹೇಳಿಲ್ಲ, ಎಷ್ಟು ಪರಿಣಿನಿ ಔಷಧಿ ಬಳಸ್ಕೊಬೇಕು ಅಂತ ಹೇಳಿಲ್ಲ. ಎಲ್ಲಾ ಕಡೆ ಬಹುವಚನ ಹಾಕ್ಬಿಟ್ರು, ಅನೇಕ ಅಂತ. ಇಲ್ಲೂ ವಾಯುತ್ವ ಪದವಿಯನ್ನ ಅಂದ್ರೆ ವಾಯುತ್ವವನ್ನ ಪಡೆಯುವಂತಹ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಬ್ರಹ್ಮ ಪದವಿ ಬಗ್ಗೆ ಬರೋವ್ರ ಬಗ್ಗೆ ತಿಳ್ಕೊಳ್ಳಿ, ಅವರ ಜ್ಞಾನ ಬೇಕು ಮೋಕ್ಷಕ್ಕೆ. ಎಷ್ಟ್ ಜನ? ಅದಕ್ಕೆ ಅವೆಲ್ಲ ಅಧಿಕರಣ, ಅವೆಲ್ಲ ಶಾಸ್ತ್ರದ ಚರ್ಚೆಯಿಂದ ನಮಗೇನ್ ಗೊತ್ತಾಯ್ತು ಅಂದ್ರೆ, 3 ಅಂತೂ ಬೇಕೇ ಬೇಕು. ಅಂದ್ರೆ ಬ್ರಹ್ಮ ಪದವಿಲಿರೋರು ಬ್ರಹ್ಮದೇವರ ಜ್ಞಾನ ಬೇಕು, ವಾಯುದೇವರ ಜ್ಞಾನ ಬೇಕು, ನಂತರ ರುಜು ದೇವತೆ ಅಂದ್ರೆ ಲಾತವ್ಯರ ಜ್ಞಾನ ಬೇಕೇ ಬೇಕು. ಯಾಕೆಂದ್ರೆ ಶುರುವಾಗೋದೇ 3ರಿಂದ. ಆದ್ರಿಂದ ಬಹುವಚನ ಹಾಕಿದ್ರೆ ಇಲ್ಲೂ ಬಹುವಚನ ಇದೆ ಆ ಪ್ರಮಾಣಗಳಲ್ಲಿ. ನೀವು ಗಮನಿಸ್ಬೋದು, ನೆನ್ನೆ ದಿವಸ ಅದನ್ನ ಹೇಳಿದ್ದೀನಿ ಪಾಠದಲ್ಲಿ. ವಾಯುತ್ವ ಯೋಗ್ಯ, ವಾಯು ಪದವಿಗೆ ಬರ್ಲಿಕ್ಕೆ ಯೋಗ್ಯರಾದ ರುಜುಗಳ ಜ್ಞಾನ ಬೇಕು ಅಂದ್ರೆ ಶುರುವಾಗೋದು 3ರಿಂದ. 3ರಿಂದ ಅಂತ ತಗೊಂಡಾಗ ಈ ಕಡೆ ಬ್ರಹ್ಮ, ವಾಯು ಮತ್ತೆ ಲಾತವ್ಯರಿಂದ ಶುರು ಆಗತ್ತೆ. ನಂತರ ಗವ್ಯರು ಬರ್ತಾರೆ, ಅಲ್ಲ ಅವ್ರ ಜ್ಞಾನ ಏನ್ ಬೇಕಾಗಿಲ್ಲ, 3 ಅಂತ ಇಷ್ಟೇ ಹೇಳಿದಾರಲ್ಲ, ಅದ ಅಪೇಕ್ಷೆ ಇಲ್ಲ, ಅವ್ರ ಜ್ಞಾನನೂ ಬೇಕು. ಅವ್ರ ಜ್ಞಾನ ನಮಗ್ ಬಂದೇ ಬರುತ್ತೆ. ಸಪ್ತವೃಂದಾವನ ಆಖ್ಯಾನ ಓದ್ದಾಗ ನಮಗೆ ಆ ಮುಂದಿನ ರುಜುಗಳ ಜ್ಞಾನವೂ ಕೂಡ ಬರುತ್ತೆ. ಹಾಗಾಗಿ ಏನ್ ಒಟ್ಟಾಯ್ತು ಅಂದ್ರೆ, ಎಷ್ಟು ರುಜುಗಳ ಜ್ಞಾನವನ್ನ ಪಡೆದ್ರೆ ನೀವು ಮೋಕ್ಷಕ್ಕೆ ಹೋಗ್ತಿರೋ ಅಷ್ಟು ಅವಶ್ಯಕ ಇದೆಯೋ ಅದ್ ಬೇಕೇ ಬೇಕು. ಹಾಗಾದ್ರೆ ಯಾವ ರುಜುವಿನ ಜ್ಞಾನ ಸದ್ಯಕ್ಕೆ ನಮಗೆ ಈ ಕಲ್ಪದಲ್ಲಿ ಇರೋರ್ಗ್ ಬೇಕು ಅಂದ್ರೆ, ಈ ಮುಂದಿನ ಕಲ್ಪದಲ್ಲಿ ಅವ್ಯವಹಿತ ಕಲ್ಪದಲ್ಲಿ ಯಾರು ವಾಯು ಪದವಿಗೆ ಬರೋರು, ಅದು ಲಾತವ್ಯ ಅನ್ನೋ ರುಜುಗಳು. ಹಾಗಾಗಿ ನಮಗೆ ತುಂಬಾ ಉಪಯುಕ್ತ. ಈಗ ಮುಂದಿನ ಕಲ್ಪದಲ್ಲಿ ಅವ್ರು ಬರೋರಿದ್ದಾರೆ, ಹಾಗಾಗಿ ಅವರ ಜ್ಞಾನ ಅಂತೂ ಬೇಕೇ ಬೇಕು, ಲಾತವ್ಯರ ಜ್ಞಾನ. ಅದ್ರ ಮುಂದೆ ಬೇರೆ ಶಾಸ್ತ್ರಗಳು ತೀರ್ಮಾನ ಮಾಡಿದ 4-5 ಜನರ ತನಕ, ಅಂದ್ರೆ ಹೇಗೆ 5 ಪಕ್ಷಿಗಳ ತನಕನೂ ಹೋಗ್ಬೋದಿತ್ತಲ್ಲಿ, 5 ಲವಣದ ತನಕ ಹೋಗಿದ್ದಾರೆ, 4 ಪರ್ಣಿ ಔಷಧಿಗಳವರೆಗೂ ಹೋಗಿದ್ದಾರೆ. ಹಾಗಿಂದ ಗವ್ಯರ ಬಗ್ಗೆ, ಮುಂದಿನವರ ಬಗ್ಗೆನೂ ಕೂಡ ನಮ್ಗೆ ಜ್ಞಾನ ಅವಶ್ಯಕ. ಯಾಕೆ ಅಷ್ಟೊಂದು ತೀರ್ಮಾನ ಮಾಡಿದರೆ ಈ ಅಧಿಕರಣ ಕಪಿಂಜಲ ಈ ನ್ಯಾಯ ಇಟ್ಕೊಂಡು ಅಂದ್ರೆ, ಅಷ್ಟರ ಜ್ಞಾನ ಇದ್ರೆ ಮಾತ್ರ ಫಲ ನಮಗ್ ಸಿಗತ್ತೆ, ಇಲ್ಲ ಸಿಗಲ್ಲ. ಹಾಗಾಗಿಯೇ ಕೇವಲ ವಾಯುದೇವರನ್ನ ನಾವು ತಿಳ್ಕೊಂಡ್ಬಿಡ್ತೀವಿ, ತಿಳ್ಕೊಳ್ಳೋದ್ರಿಂದ ಸಾಕು, ನಮಗೆ ವಾದಿರಾಜರ ಜ್ಞಾನ ಬೇಡ, ಲಾತವ್ಯ ರುಜುಗಳ ಜ್ಞಾನ ಯಾಕೆ ಬೇಕು ಅಂತ ಪ್ರಶ್ನಿಸೋ ಹಾಗಿಲ್ಲ. ಅದರಿಂದ ಲಾತವ್ಯರ ಜ್ಞಾನ ಬೇಕೇ ಬೇಕು. ನಂತರ ಬರುವಂತಹ ಗವ್ಯರ ಜ್ಞಾನ ಬೇಕು, ಅದು ಲಾತವ್ಯರಿಂದಲೇ ನಮಗೆ ತಿಳಿಯತ್ತೆ. ಹೀಗೆ 4-5 ರುಜುಗಳ ಜ್ಞಾನ ಯಥಾಶಕ್ತಿ ಯಥಾಮತಿ ಎಷ್ಟು ಸಾಧ್ಯನೋ ಅಷ್ಟು ಪಡ್ಕೊಳ್ಳೇಬೇಕು. ಅಷ್ಟು ಪಡ್ಕೊಂಡ್ರೆ ನಾವು ಆ ಮೋಕ್ಷ ಮಾರ್ಗಕ್ಕೆ ಹೋಗ್ಬೋದು ಅಂತ.
ಈ ಎಲ್ಲ ದೃಷ್ಟಿಗಳನ್ನ ಇಟ್ಕೊಂಡು ಇಲ್ಲಿ ವಾಕ್ಯಗಳನ್ನ ಬರೆದಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಕಪಿಂಜಲಾಧಿಕರಣ ನ್ಯಾಯೇನ ತತ್ ಪರಿಹಾರ ಸಂಭವಾತ್ ಅಂತ ಶ್ರೀಮುಷ್ಣಾಚಾರ್ಯರ ಮಾತು. ಹಾಗಾದ್ರೆ ವಾಯುತ್ವ ಯೋಗ್ಯಾನಾಂ ಋಜುತ್ವ ಜ್ಞಾನಸ್ಯ, ವಾಯು ಪದವಿಗೆ ಬರುವಂತ ಯಾರ್ಯಾರು ಇದರ ರುಜುಗಳು ಅವರ ಜ್ಞಾನ ಬೇಕು ಅಂತ ಆಯ್ತು. ಹಾಗಾದ್ರೆ ವಾಯುದೇವರಿಂದ ಹಿಡಿದು ಶುರು ಮಾಡಿದಾಗ ಒಂದು 3-4 ಜನ ಮುಂದಕ್ಕೆ ಅವರ ಜ್ಞಾನ ಎಲ್ಲ ಬೇಕೇ ಬೇಕು ಅಂತ ಆಯ್ತು. ಅದರಿಂದ ಅನವಸ್ಥಾ ದೋಷ ಇಲ್ಲ. ಅನವಸ್ಥಾ ಅಂದ್ರೆ 100 ರುಜುಗಳಿದ್ದಾರೆ, ಅವರಷ್ಟು ಜ್ಞಾನ ಪಡಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಆಕ್ಷೇಪ ಬೇಡ. ಈ ಕಪಿಂಜಲ ಪಕ್ಷಿಯ ಬಗ್ಗೆ ಇರುವಂತಹ ಈ ಅಧಿಕರಣವನ್ನ ನೋಡಿದಾಗ, ನಮ್ಗೆ ವಿಚಾರವನ್ನು ಗಮನಿಸಿದಾಗ ಅದು 3ಕ್ಕೆ ನಿಲ್ಲಿಸ್ಕೊಳ್ಬಹುದು, 4ಕ್ಕೆ 5ಕ್ಕೂ ನಿಲ್ಲಿಸ್ಕೊಳ್ಬಹುದು, ಬೇರೆ ಬೇರೆ ಆಯುರ್ವೇದಾದಿ ಶಾಸ್ತ್ರಗಳಲ್ಲಿ ನಿರೂಪಣೆ ಮಾಡಿದ ಪ್ರಕಾರ. ಹಾಗಾಗಿ ಲಾತವ್ಯರ ಜ್ಞಾನ, ಗವ್ಯರ ಜ್ಞಾನ ಇವೆಲ್ಲ ಬಹಳ ಉಪಯುಕ್ತನೇ, ಅದ್ ಬೇಕೇ ಬೇಕು. ಅಷ್ಟು ಜನರ ಜ್ಞಾನ ಇದ್ರೆ ಮಾತ್ರ ನಮಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅವರ ಅನುಗ್ರಹ ಬೇಕೇ ಬೇಕು ಅಂತ ಈ ಒಂದು ವಿಚಾರ ಇಟ್ಟುಕೊಂಡು ಇಲ್ಲಿ ಶ್ರೀಮುಷ್ಣಾಚಾರ್ಯರು ಇಲ್ಲಿ ತೀರ್ಮಾನವನ್ನ ಕೊಟ್ಟು, ಇದು ಬಹಳ ಅಪೂರ್ವವಾದ ವಿಚಾರ. ಇದು ನಮಗೆ ಸಿಗೋದೇ ಇಲ್ಲ ಈ ತರದ ವಿಚಾರ. ಶಾಸ್ತ್ರದಲ್ಲಿ ನಾವು ಓದಿರ್ಬೋದು, ಬೇರೆ ಬೇರೆ ಕಡೆ ಅಧ್ಯಯನ ಮಾಡಿರ್ಬೋದು, ಆದ್ರೆ ಆ ವಿಚಾರಗಳನ್ನ ಈ ತರದ ವಿಷಯಕ್ಕೆ ಹಿಂಗ್ ಹೊಂದಾವಣಿಕೆ ಮಾಡ್ಕೊಳ್ಳೋ ಅರ್ಥ ಹೇಳೋದಿದೆಯಲ್ಲ ಬಹಳ ಕಷ್ಟ ಇದೆ. ಇದು ಎಲ್ಲೋ ಅಧ್ಯಾಯದಲ್ಲಿ ಬರುತ್ತೆ ಜೈಮಿನಿ ಸೂತ್ರಗಳಲ್ಲಿ. ಆ ಅಧ್ಯಾಯದ ವಿಚಾರ ತಗೊಂಡು ಇಲ್ಲಿ ಅವರು ಅದನ್ನ ಅಪ್ಲೈ ಮಾಡಿದಾರಲ್ಲ, ಇದು ದೊಡ್ಡ ವಿಷಯ. ಇದು ಎಲ್ಲಿ ಕಾಣ್ತೀವಿ ಅಂದ್ರೆ ಈ ತರದ ಗುಣ ಇದು ವ್ಯಾಸತ್ರಯ ಓದ್ದವ್ರಿಗೆ ಮಾತ್ರ ಇಂಥ ಗುಣ ಇರುತ್ತೆ, ಬೇರೆಯವ್ರಿಗೆ ಕಷ್ಟ. ಅಂದ್ರೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಈ ಗ್ರಂಥಗಳನ್ನ ಓದಿದವರಿಗೆ, ಅದರಲ್ಲೂ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ಓದಿದವರಿಗೆ ವಿಶೇಷವಾಗಿ ಈ ಮೀಮಾಂಸಾ ಶಾಸ್ತ್ರದ ಪರಿಚಯ ಚೆನ್ನಾಗಿರುತ್ತೆ. ಅಲ್ಲಿ ಏನ್ ಮಾಡಿದ್ದಾರೆ ವ್ಯಾಸರಾಜರು, ನಮ್ಮ ದ್ವೈತ ಸಿದ್ಧಾಂತಕ್ಕೆ, ನಮ್ಮ ದ್ವೈತ ಸಿದ್ಧಾಂತದ ತತ್ವಗಳು ಏನೇನಿದೆಯೋ ಪ್ರತಿಯೊಂದು ಹರಿಸರ್ವೋತ್ತಮತ್ವ ಇತ್ಯಾದಿ ತತ್ವಗಳು ಪ್ರತಿಯೊಂದನ್ನು ಕೂಡಿಸ್ಲಿಕ್ಕೆ ಜೈಮಿನಿ ಸೂತ್ರಗಳಿರೋ ನ್ಯಾಯಗಳು, ಈ ತರ ಅನೇಕ ನ್ಯಾಯಗಳನ್ನು ತಗೊಂಡು ಬಂದು ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಒಂದ್ ನ್ಯಾಯ ಹೇಳ್ತಾರೆ, ಈ ತರ ಅರ್ಥ ಮಾಡ್ಕೊಳ್ಳಿ ಅಂತ ಸೇರಿಸ್ತಾರೆ. ಈ ತರದ ಪಾಂಡಿತ್ಯ ಇರ್ಬೇಕು ಅಂದ್ರೆ ಇವರು ಎಷ್ಟು ಅಧ್ಯಯನ ಮಾಡಿರ್ತಾರೆ ಶ್ರೀಮುಷ್ಣಾಚಾರ್ಯರು. ಆ ತರಹದ ಒಂದು ನ್ಯಾಯ ತಗೊಂಡು ಇಲ್ಲಿ ಸೇರಿಸಿ ರುಜುಗಳ ಜ್ಞಾನ, ಅದು ಲಾತವ್ಯ ರುಜುಗಳ ಜ್ಞಾನ ಬೇಕೇ ಬೇಕು ಅಂತ ಸಮರ್ಥನೆ ಮಾಡಿದ್ದಾರೆ. ಇದೊಂದು ಬಹಳ ಅಪೂರ್ವವಾದ ವಿಚಾರ, ಈ ಕಪಿಂಜಲಾಧಿಕರಣ ನ್ಯಾಯ ವಿಚಾರ. ಈ ರೀತಿ ಅದಕ್ಕೆ ಪರಿಹಾರ ತಗೊಳ್ಳಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಮುಂದಿನ ಮಾತು, ಇದು 10ನೇ ಪೇಜ್ನಲ್ಲಿದೆ, ಅದನ್ನ ಹೇಳ್ತಾ ಇದ್ದೀನಿ. ವಾಯುತ್ವ ಯೋಗ್ಯೈಹಿ ಇತಿವತ್ ಲಾತವ್ಯತ್ವ ಯೋಗ್ಯೈಹಿ ಗವ್ಯತ್ವ ಯೋಗ್ಯೈಹಿ ಇತ್ಯಾದಿ ಉಕ್ತಿ ಅಭಾವೇನ ಚ ಅನವಸ್ಥಾವಕಾಶ ಭವತ್. ಇನ್ನೂ ಮೇಲ್ ಪ್ರಶ್ನೆ ಮಾಡ್ಬೋದು, ಏನು ಈಗ ಈ ಪ್ರಮಾಣಗಳಲ್ಲಿ ಗಮನಿಸಿದ್ರೆ ವಾಯು ಪದವಿಗೆ ಯೋಗ್ಯರಾದವರ ಜ್ಞಾನ ಬೇಕು, ಅದು 3 ಜನ ಇಟ್ಕೊಳ್ಳೋಣ, 4 ಜನ ಇಟ್ಕೊಳ್ಳೋಣ, 5, ಓಕೆ ಆಯ್ತು. ಈ ತರ ಪ್ರತಿಯೊಬ್ಬರಿಗೆ ಈಗ ಲಾತವ್ಯ ಪದವಿಗೆ ಬರೋರು ಮುಂದಿನವ್ರು ಇರ್ತಾರೆ, ಅವ್ರ ಮುಂದೆ ಗವ್ಯ ಪದವಿಗೆ ಬರೋರು ಅವ್ರವ್ರ ಮುಂದಿನವ್ರು ಇರ್ತಾರೆ. ಈ ತರ ಅವರೆಲ್ಲ ಜ್ಞಾನ ಬೇಕು ಅಂತ ಇದ್ರೆ ಬಹಳ ಕಷ್ಟ ತಾನೆ. ಒಟ್ಟು ಕೊನೆಗೆ 100 ರುಜುಗಳ ಜ್ಞಾನ ಬೇಕು ಅಂತಾನೆ ಆಯ್ತಲ್ವಾ? ಅಂದ್ರೆ ಹಾಗಿಲ್ಲ. ಪ್ರಮಾಣ ವಾಕ್ಯವನ್ನ ಗಮನಿಸಿದಾಗ ವಾಯು ಪದವಿಗೆ ಬರುವಂತ ಯೋಗ್ಯರಾದವರು ಎಷ್ಟೆಷ್ಟಿದಾರೋ ಅವ್ರನ್ನ ತಿಳ್ಕೊಳ್ಳಿ. ಎಷ್ಟು ಅಂದ್ರೆ ವಾಯುದೇವರು ಮುಂದೆ ಎಷ್ಟು ಜನ ಇದ್ದಾರೆ? ವಾಯುದೇವರೀಗ 100 ಬ್ರಹ್ಮದೇವರು, 99 ವಾಯುದೇವರು, 98ನೇವರು ಲಾತವ್ಯರು, 99ನೇವರಿಂದ ಹಿಡಿದು ಮುಂದಿನವ್ರ ಜ್ಞಾನ ಅಂದ್ರೆ ಮುಂದಿನ 3, ಮುಂದಿನ 4, ಮುಂದಿನ 5 ತಗೊಳ್ಬಹುದು, ತಪ್ಪಿಲ್ಲ. ಆದ್ರೆ ಅದ್ರ ಮುಂದೆ ಜ್ಞಾನ ಬೇಕು ಅಂತ ಇವ್ರು ಹೇಳಿಲ್ಲ, ಅವಶ್ಯಕ ಅಂತ ಹೇಳಿಲ್ಲ ಈಗ ಸದ್ಯಕ್ಕೆ. ಅದರಿಂದ ನಾವು ಈ ಪ್ರತಿನಿತ್ಯ ಏನು ಗದ್ಯವನ್ನ ಪಾರಾಯಣ ಮಾಡ್ತೀವಲ್ಲ, ಈ ಮಂಗಳ ಶ್ಲೋಕಗಳ ಜೊತೆಗೆ ಹೇಳ್ತಾ ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರ, ಅವ್ಯವಹಿತ ಭಾವಿಕಲ್ಪ ಸಮೀರ ಅಂತ ಯಾಕೆ ಹೇಳ್ದು? ಈ ಮುಂದಿನ ಕಲ್ಪದಲ್ಲೇ ಸಮೀರ ಪದವಿ, ವಾಯು ಪದವಿಯನ್ನ ಪಡೆಯೋರು ಅಂತ. ಹಾಗಾದ್ರೆ ನಮ್ಗೆ ಹತ್ರದಲ್ಲೇ ಅವರ ಅನುಗ್ರಹ ತುಂಬಾ ಆಗ್ಬೇಕಾಗಿದೆ. ಆದ್ರಿಂದ ಲಾತವ್ಯರ ಜ್ಞಾನ ಅಂತೂ ಅವಶ್ಯವಾಗ್ಬೇಕು. ತದನಂತರ ಬರೋ ಗವ್ಯರ ಜ್ಞಾನ ಲಾತವ್ಯರೇ ತಂದು ಕೊಡ್ತಾರೆ ಈ ಸ್ವಾಪ್ತವೃಂದಾವನಾಖ್ಯಾನದ ಮುಖಾಂತರ. ಈ ರೀತಿಯಲ್ಲಿ ಹೇಳೋದ್ರಿಂದ ಯಾವುದೇ ಒಂದು ಕ್ಷುದ್ರೋಪದ್ರವಕ್ಕೆ ಅವಕಾಶ ಇಲ್ಲ. ಏನೋ ಒಂದು ಪ್ರಶ್ನೆ, ಇದಕ್ಕೇನು ಉತ್ತರ? 100 ರುಜುಗಳ ಜ್ಞಾನ ಬೇಕು ಅಂತ ಹೇಳ್ತಿರ, ಸಾಧ್ಯನಾ? ವಾಯುದೇವರ ಜ್ಞಾನ ಮಾತ್ರ ಸಾಕು, ವಾಯುದೇವರಲ್ಲೇ ದೇವರ ಚಿಂತನೆ ಮಾಡೋಣ ಸಾಕು, ಈ ತರದ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಇದಕ್ಕೆ ಸೂಕ್ತವಾದ ಉತ್ತರ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತು, ಇದು ಬಂದಿರೋದು ಅನುವ್ಯಾಖ್ಯಾನದಲ್ಲಿ, ಅಂದ್ರೆ 4ನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಅಲ್ಲಿ ಮೊದಲು ಒಂದು ಅಧಿಕರಣ ಬರುತ್ತೆ, ಆವೃತ್ತಿ ಅಧಿಕರಣ ಅಂತ. ಅಂದ್ರೆ ಈಗ ನಾವು ಶಾಸ್ತ್ರ ಪಾಠ ಎಷ್ಟು ಸಲ ಕೇಳ್ಬೇಕು? 1 ಸಲಿನಾ, 2 ಸಲಿನಾ, 3 ಸಲಿನಾ? ಶಾಸ್ತ್ರ ಎಷ್ಟು ಸಲ ಓದ್ಬೇಕು? ನಾವು ಪಾಠ ಎಲ್ಲ ಕೇಳ್ತಾ ಇರ್ತೀವಲ್ಲ, ಎಷ್ಟು ಸಲ ಅಧ್ಯಯನ ಮಾಡ್ಬೇಕು? ಎಷ್ಟು ಸಲಿನಾ? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಯಾವಾಗಲೂ ಮಾಡ್ತಾನೆ ಇರಿ. ಶ್ರವಣ, ಮನನ, ನಿಧಿಧ್ಯಾಸನ 3 ಇದೆ, ಯಾವಾಗಲೂ ಕೇಳ್ತಾ ಇರ್ಬೇಕಂತ. ಎಷ್ಟು ಸಾಧ್ಯನೋ ಅಷ್ಟು. ಹಾಗೆ ಮನನ, ಯಾವಾಗ್ಲೂ ಮನನ. ನಿಧಿಧ್ಯಾಸನ, ಯಾವಾಗ್ಲೂ ನಿಧ್ಯಾಸನ. ಆವೃತ್ತಿ ಮಾಡ್ಬೇಕು ಅಂತ. ಆವೃತ್ತಿ ಅಸಕೃತೋಪದೇಶಾತ್ ಓಂ ಅಂತ ಬ್ರಹ್ಮಸೂತ್ರ.
ಆವೃತ್ತಿ ಏನ್ ಮಾಡ್ತಾ ಇರಿ, ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಕೊಡ್ತಾರೆ. ಏನ್ ಕಾರಣ ಕೊಡ್ತಾರೆ ಅಂದ್ರೆ, ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶ ಕೊಡ್ತಾರೆ. ತತ್ವಮಸಿ 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 ಅಂತ ಎಷ್ಟಸಲ ಹೇಳ್ತಾರೆ, ಒಂದ್ಸಲ ಹೇಳಿಲ್ಲ. ಅವ್ನು ತುಂಬಾ ಬುದ್ಧಿವಂತರು ಅವರು. ಶ್ವೇತಕೇತುಗಳು ಸಾಮಾನ್ಯರಲ್ಲ. ಉಪನಿಷತ್ತುಗಳಲ್ಲಿ ಶ್ವೇತಕೇತುವಿನ ಬಗ್ಗೆ ಕೇಳಿದ್ರೆ ನಮಗೆ ಅರ್ಥ ಆಗತ್ತೆ. ಅವರು ಬಹಳ ಅಹಂಕಾರದಿಂದ ಇರ್ತಾರೆ ಅಂತ ಕೇಳಿರ್ತೀವಿ. ಪ್ರವಹಣ ರಾಜನ ಹತ್ರ ಹೋದಾಗ ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅವಾಗ ಒಂಥರ ಮರ್ಯಾದೆ ಹೊರಟೋಗ್ಬಿಡುತ್ತೆ. ಅಯ್ಯೋ ನನಗ್ ಗೊತ್ತಾಗ್ಲಿಲ್ಲ ಅಂತ. ಮತ್ತೆ ತಂದೆ ಹತ್ರ ಬರ್ತಾರೆ, ಮತ್ತೆ ಹೋಗು ಅಂತ ಹೇಳ್ತಾರೆ. ಪ್ರವಹಣ ರಾಜನ ಹತ್ರ ಎಲ್ಲ ತಿಳ್ಕೊಳ್ತಾರೆ. ಈ ತರದ ದೊಡ್ಡ ವ್ಯಕ್ತಿತ್ವ ಅವರು ವಸ್ತುತಃ. ಅಂತ ಶ್ವೇತಕೇತುವಿಗೆ, ಅಷ್ಟು ಬುದ್ಧಿವಂತರಾದವ್ರಿಗೆ ಗುರುಗಳು ಉಪದೇಶ ಕೊಡ್ತಾ ಎಷ್ಟು ಬಾರಿ ಉಪದೇಶ ಕೊಟ್ಟಿದ್ದಾರೆ? 9 ಬಾರಿ ನವಕೃತ್ವೋಪದೇಶ ಅಂತ, 9 ಬಾರಿ ತತ್ವಮಸಿ ಅಂತ ಉಪದೇಶ ಕೊಟ್ರು. ಯಾಕೆ ಅಷ್ಟೊಂದ್ಸಲಿ ಕೊಟ್ರು ಅಂದ್ರೆ, ಕೊಡೋದ್ ಯಾಕೆ ಅಷ್ಟೊಂದ್ಸಲಿ ಕೊಟ್ಟಿದ್ರೆ ನೀವು ಶ್ರವಣ ಜಾಸ್ತಿ ಮಾಡಿ ಅಂತ. ಅದನ್ನ ತಿಳಿಸ್ಲಿಕ್ಕೆ ಅಲ್ಲಿ ಒಂದು ಆಖ್ಯಾಯಿಕೆ, ಆ ಭಾಗವನ್ನ ಶ್ವೇತಕೇತು ಮತ್ತೆ ಉದ್ದಾಲಕರ ಸಂವಾದ ಹೇಳಿದೆ. ಅದಾದ್ಮೇಲೆ ಮನನ ಎಷ್ಟು ಸಲಿ? ಅದು ಬಹಳ ಸರಿ. ನಿಧಿಧ್ಯಾಸನ ಅದು ಬಹಳ ಸಲಿ ಮಾಡ್ಬೇಕು ಅಂತ ಇಷ್ಟು ಬಂತು. ಈ ವಿಷಯ ಬರ್ತಾ ಬರೀ ಶ್ರವಣಕ್ ಮಾತ್ರ ಹೇಳಿದ್ರಿ, ಅವ್ರು ಕೇಳಿದ್ದು 9 ಸಲ ಕೇಳಿದ್ರು. ಈಗ ಹೇಗೆ ಅಂದ್ರೆ ವಿಜೇಂದ್ರ ತೀರ್ಥರ ಬಗ್ಗೆನೂ ಕೇಳ್ತೀವಿ. ಷಡ್ವಾರಂ ವ್ಯಾಸರಾಜೆಂದು ಮುಖಾತ್ಸೃತ್ವ ವಿಶೇಷತಃ ನವಕೃತ್ವೋ ನ್ಯಾಯಸುಧಾ. 9 ಬಾರಿ ನ್ಯಾಯಸುಧಾ ಗ್ರಂಥವನ್ನ ವ್ಯಾಸರಾಜರ ಬಳಿ ವಿಜೇಂದ್ರ ತೀರ್ಥರು ಕೇಳಿದ್ರು 9 ಸರಿ. 6 ಬಾರಿ ಸ್ವರಮೂಲ ಗ್ರಂಥವನ್ನ ಕೇಳಿದ್ದಾರೆ ವ್ಯಾಸರಾಜರ ಬಳಿ ವಿಜೇಂದ್ರ ತೀರ್ಥರು. ಹೀಗಿದೆ ಕ್ರಮ. ಅಂದ್ರೆ ಶ್ರವಣ ಜಾಸ್ತಿ ಮಾಡ್ಬೇಕು, ಸರಿ. ಮನನ ಜಾಸ್ತಿ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು ಜಾಸ್ತಿ, ಮತ್ತೆ ಮತ್ತೆ ಮಾಡ್ಬೇಕು ಅಂತ ಎಲ್ಲಿದೆ ಅಂದಾಗ, ಓಂ ಲಿಂಗಾಚ ಓಂ ಅಂತ 2ನೇ ಬ್ರಹ್ಮಸೂತ್ರ ಬರುತ್ತೆ ಅಲ್ಲಿ. ಆ ಬ್ರಹ್ಮಸೂತ್ರದಲ್ಲಿ ಉದಾಹರಣೆಯಾಗಿ ಕೊಡ್ತಾ ಈ ಅನುವ್ಯಾಖ್ಯಾನದ ಮಾತು ಬಂತು. ಅದನ್ನು ಶ್ರೀಮುಷ್ಣಾಚಾರ್ಯರು ಇಲ್ಲೇ ಹಾಕಿದ್ದಾರೆ. ಏನಂತ? ಲಿಂಗಾತ್ ಲಾತವ್ಯತಃ ಪೂರ್ವಂ ರುಜೋಹೋ ಬ್ರಹ್ಮತ್ವತಃ ಶತಾತ್ ಇತ್ಯಾದಿಷು ಬಹುಕಲ್ಪ ಅನಂತರ ಭಾವಿನಾಮಪಿ ಗುರುರಾಜತ್ವೋಕ್ತೇ ಛ ಅಂತ ಮಾತು ಬಂತು. ಈ ವಾಕ್ಯ ಮಧ್ವಾಚಾರ್ಯರು ಅವರು ಲಾತವ್ಯರ ಬಗ್ಗೆ ಹೇಳಿದ್ದಾರೆ ಈ ಮಾತಿನಲ್ಲಿ ಅಂತ ಇದೆ. ನಮ್ಗೆ ಈಗ ನ್ಯಾಯಸುಧಾ ಪುಸ್ತಕಗಳಲ್ಲಿ ಗಮನಿಸಿದಾಗ ಲಾತವ್ಯ ಅನ್ನೋ ಶಬ್ದಕ್ಕೆ ಈ ರುಜು ಅನ್ನೋ ಅರ್ಥ ಅಲ್ಲಿ ತಗೊಂಡಿಲ್ಲ. ಅಲ್ಲೇನ್ ತಗೊಂಡಿದ್ದಾರೆ? ಸಾಮಾನ್ಯವಾಗಿ ಅರ್ಥ ಬರ್ದಿರೋದು ಲಾತವ್ಯ ಅಂದ್ರೆ ಆದಾತವ್ಯ ಶಿಷ್ಯೈ ಉಪಾಸಿತವ್ಯ ಅಂತ ಜಯತೀರ್ಥರ ಪಂಕ್ತಿ. ಅದಕ್ಕೇನ್ ಅರ್ಥ? ಲಾತವ್ಯರು ಅಂತಂದ್ರೆ ಅವರನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯರಾದವರು. ಅವರು ಲಾತವ್ಯ ಅಂದ್ರೆ ಅವರನ್ನು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯರಾದ, ನಾವೆಲ್ಲ ಅವರನ್ನು ಸ್ವೀಕಾರ ಮಾಡ್ಲಿಕ್ಕೆ ಅವರು ಯೋಗ್ಯರು. ಅಂದ್ರೆ ಶಿಷ್ಯರೆಲ್ಲ ಅವರನ್ನು ಉಪಾಸನೆ ಮಾಡ್ಬೇಕು. ಯಾರು ಶಿಷ್ಯರನ್ನ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯರಾಗಿದ್ದಾರೋ ಅಂತ ವ್ಯಕ್ತಿಗಳು ಲಾತವ್ಯರು. ಲಾತುಂ ಯೋಗ್ಯ ಅಂತ, ಅಂದ್ರೆ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯರಾದವ್ರಿಗೆ ಲಾತವ್ಯ ಅಂತ ಕರೀತಾರೆ. ಇಷ್ಟಿದೆ. ಅದು ಲಾತವ್ಯ ರುಜುವಿನ ಹೆಸರ ಅಥವಾ ಲಾತವ್ಯ ಅನ್ನೋ ಶಬ್ದಕ್ಕಷ್ಟೇ ಅರ್ಥ ಹೇಳಿ ಬಿಟ್ಬಿಟ್ರ ಅಲ್ಲೇ ಅಂತ ಒಂದಿದೆ ಜಿಜ್ಞಾಸೆ. ಆದ್ರೆ ಅದು 2 ತರ ಪಾಠ ಸಿಗತ್ತೆ ನಮಗೆ. ಆ ಪಾಠ ಸಿಗುವ ಪ್ರಕಾರ ಲಾತವ್ಯನ ರುಜುಗಳ ಬಗ್ಗೆನೆ ಅಲ್ಲಿ ಹೇಳಿರೋದು. ಅದನ್ನ ಬ್ರಾಕೆಟ್ ಗಳಲ್ಲಿ ಕೊಟ್ಟಿರ್ತಾರೆ, ಹಳೆ ಪುಸ್ತಕಗಳಲ್ಲಿ ಕಾಣಬಹುದು. ಅದಿದೆ. ಅದನ್ನ ಇಟ್ಕೊಂಡು ಇವರು ಇಲ್ಲಿ ಲಾತವ್ಯರು ಅಂತಂದ್ರೆ ಇದೇ ಲಾತವ್ಯರು ಅಂದ್ರೆ 98ನೇವರು ಏನಿದ್ದಾರೆ ಅಂಥ ಲಾತವ್ಯರು. ಈ ಲಾತವ್ಯರ ಪದವಿಗೂ ಬರುವಂತ ಬೇಕಾದಷ್ಟು ಜನ ರುಜುಗಳು ಮುಂದಿದ್ದಾರೆ. ಅವರೆಲ್ಲ ಈ ರುಜುಗಳ ಪದವಿಗೆ ಬಂದು ಮುಂದೆ ವಾಯುದೇವರ ಪದವಿಗೆ ಬಂದು ಮುಂದೆ ಬ್ರಹ್ಮ ಪದವಿಗೆ ಬಂದು ಆ ಪದವಿಯಲ್ಲಿ ಸಾಧನೆ ಮಾಡ್ಕೊಂಡು ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಇಷ್ಟು ವಿಷಯ ಇದೆ, ಈ ತರ ವಿಷಯ. ಇಲ್ಲಿ ಏನ್ ಮಾಡಿದ್ದಾರೆ? ಅನೇಕ ಕಲ್ಪಗಳಾದ್ಮೇಲೆ ಮುಂದಿನವರು ಗುರುರಾಜ ಪದವಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ನಮ್ಗೆ ಅವರ ಜ್ಞಾನ ಬೇಡ. ಈಗ ಅವ್ರು ಯಾರ್ಯಾರ ರುಜುಗಳು ಗುರುರಾಜರ ಪದವಿಗೆ ಬರ್ತಾರೆ ಅಂದ್ರೆ ಲಾತವ್ಯರ ಪದವಿಗೆ ಬರ್ತಾರೆ, ಅವರ ಜ್ಞಾನ ನಮಗೆ ಬೇಡ. ವಾಯುದೇವರ ಪದವಿಗೆ ಯಾರು ಬರ್ತಾರೋ ಅವರ ಜ್ಞಾನ ಬೇಕು. ಯಾಕೆ ಅಂದ್ರೆ ಅವ್ಯವಹಿತ ಭಾವಿಕಲ್ಪ ಸಮೀರ ಅವತಾರಸ್ಯ ರುಜುಭಾವ ಜ್ಞಾನಂ ತದ್ ಅನುಗ್ರಹ ಯೋಗ್ಯಾನಂ ಅತ್ಯಾವಶ್ಯಕಂ ಅಂತ ಮಾಡ್ಕೊಳ್ಳಿ. ಅತ್ಯಾವಶ್ಯಕಂ ಇತಿ ಸಿದ್ಧಂ. ಇಲ್ಲಿ ಯಾಕೆ ಹೇಳಿದ್ದು ಅಂದ್ರೆ ಮುಂದಿನ ಸಮನಂತರ ಅಂದ್ರೆ ಅಡೆತಡೆ ಇಲ್ಲ. ಮುಂದೆ ತಕ್ಷಣ ಮುಂದಿನ ಪದವಿಗೆ ಬರೋರು ವಾಯು ಪದವಿಗೆ, ಅದು ವಾದಿರಾಜರು. ಭಾವಿಕಲ್ಪ ಸಮೀರ ಅವತಾರಿಗಳವರು. ಅವರ ರುಜುಜ್ಞಾನ, ಅವರು ರುಜುಗಳು ಅನ್ನೋ ಜ್ಞಾನ ಯಾಕೆ ಬೇಕು ಅಂದ್ರೆ ಅವರ ಅನುಗ್ರಹ ಅವಶ್ಯವಾಗಿ ಯೋಗ್ಯರಾದ ಚೇತನರಿಗೆ ಸಜ್ಜನರಿಗೆ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ಅವರ ಜ್ಞಾನ ಬೇಕೇ ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಂತ ಇಷ್ಟು ವಿಷಯವನ್ನ ತಿಳಿಸಿದ್ದಾರೆ. ಇದನ್ನ ಸಾರವಾಗಿ ಮತ್ತೊಮ್ಮೆ ವಿವರವಾಗಿ ನಾನು ಈ ವಿಷಯವನ್ನ ಮತ್ತೆ ಹೇಳ್ತೀನಿ. ಈ ತರ ಪಂಕ್ತಿಗಳಿಂದ ನಮಗೆ ಏನ್ ಗೊತ್ತಾಯ್ತು ಕೊನೆಗೆ ಅಂದ್ರೆ ವಾದಿರಾಜರನ್ನ ಲಾತವ್ಯರು ಅಂತ ತಿಳಿಬೇಕು. ನಿಜ, ಲಾತವ್ಯರ ಜ್ಞಾನ ನಮಗೆ ಅನುಗ್ರಹ ಬೇಕು. ಯಾಕೆ ಅಂತ ರುಜು ಅನ್ನೋ ಜ್ಞಾನ ನಮ್ಗೆ ವಿಶೇಷವಾಗಿ ಅವರ ಅನುಗ್ರಹ ಆಗ್ಲಿಕ್ಕೆ, ಆ ರುಜುಗಳ ಅನುಗ್ರಹ ಆಗಿ ರುಜುಗಳ ಉಪದೇಶ ಆದ ಮಾತ್ರ ಒಬ್ಬ ವ್ಯಕ್ತಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಇವರ ಜ್ಞಾನ ಅತ್ಯಾವಶ್ಯಕ ಅಂತ ಹೇಳಿ ಸಿದ್ಧಂ ಅಂತ ಹೇಳಿ ಅದಕ್ಕೆ ಪ್ರಶ್ನೆಗೆ ಉತ್ತರ ದೀರ್ಘವಾಗಿ ಬರೆದು ನಿಲ್ಲಿಸಿದೆ. ಇದ್ರ ಮುಂದೆ
ಇನ್ನು ಹಲವು ಪ್ರಶ್ನೆಗಳಿದೆ. ಅದರ ಮೊದಲು ಒಂದಿಷ್ಟು ಇನ್ನೂ ವಿಚಾರ ಇದೆ. ಅದನ್ನ ನಾಳೆ ದಿವಸ ಪಾಠ ಇರೋದಿಲ್ಲ, ಯಾಕೆಂದ್ರೆ ಆಗ್ಲೇ ಅವತ್ತು ತಿಳಿಸಿದಂತೆ ಈ ಪ್ರದೋಷ, ಅದರಿಂದ ನಾಳೆ ಪ್ರದೋಷ ಇರೋದ್ರಿಂದ ನಾಳೆ ಪಾಠ ಇರಲ್ಲ. ನಾಡಿದ್ದು ಮತ್ತೆ ಈ ಪಾಠ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಕ್ತ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಧನ್ಯವಾದ ಗುರುಗಳೇ. ಧನ್ಯವಾದ ಗುರುಗಳೇ. ಧನ್ಯವಾದಗಳು ಗುರುಗಳೇ. ಅದೇ ಸದ್ಯಕ್ಕೆ ಇರೋದ್ ಪಾಠ ಇದೆ, ನಂತರ ಮೆಸೇಜ್ ಮಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.